ಮೂರ್ತಿ ಸರ್, ನೀವು ಹೇಳ್ತಾ ಇದ್ರಿ ಆಗ್ಲೇ ಈ ಕಾಲ್ತುಳಿತ ದುರಂತ ಅಥವಾ ಇಂಥ ಒಂದು ಸಭೆ ಸಮಾರಂಭ ಮಾಡೋಕೆ ಇರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಏನು, ಏನಾದರೂ ಕಾನೂನುಗಳು ಇವೆಯಾ ಸರ್ ಇದಕ್ಕಂತಲೇ? ಇದೆ ಸರ್. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಈಗ ಒಂದು ಇಂಥ ಸಭೆ ಸಮಾರಂಭ ಆಗೋ ಟೈಮಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡಬಾರ್ದು ಅಂತಲೂ ಗೈಡ್ಲೈನ್ಸ್ ಇದೆ. ಓಕೆ. ಈಗ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಂದರೆ ಬಸ್ಗಳು, ಸ್ಟ್ರೀಟ್ ಲೈಟ್ಗಳು, ಅದು ಸಾರ್ವಜನಿಕ ಸೇರಿದ್ದು. ಅದೇ ರೀತಿ ಜನಗಳಿಗೂ ತೊಂದರೆ ಆಗಬಾರ್ದು ಅಂತೇಳಿ ಅವರು ಮುಖಂಡರು, ಆರ್ಗನೈಸರ್ಸ್ಗೆ ಎಲ್ಲ ಅವರು. ಸರ್, ಇಲ್ಲಿ ಒಂದು ಪ್ರಶ್ನೆ, ಇಲ್ಲಿ ಹೊಣೆ ಯಾರನ್ನ ಮಾಡಬೇಕು ಅಂತ ಹೇಳಿದ್ರೆ, ಈಗ ಪಾರ್ಟಿ ಮೇಲೆ FIR ಮಾಡಬೇಕಾ, ವಿಜಯ್ ಮೇಲೆ FIR ಮಾಡಬೇಕಾ, ಯಾರ ಮೇಲೆ ಮಾಡಬೇಕು? ಸರ್, ಈಗ ನೋಡಿ, ನೀವು ವಿಜಯ್ ಅಂದರೆ ಕೆಲವು ಚಿತ್ರನಟಗಳು ಬೇಜಾರು ಮಾಡ್ಕೊತೀರ. ಓಕೆ. ಈಗ ಹೈಕೋರ್ಟ್ನವರು ಮುರಾಜ್ ಇಲ್ದಂಗೆ RCBಯನ್ನು ಸೇರಿಸಿ ಅಂತ ಹೇಳಿದ್ರು. ಹೌದು. ಅದನ್ನು ಶಂಕ್ತಿಯಿಂದ ಬಂದರೆ ತೀರ್ಥ ಅಂತ ಅಂದರೆ ಒಪ್ಕೊಂತೀರ ನೀವು. ಅದನ್ನು ನಾವು ಹೇಳಿದ್ರೆ ಯಾರು ಒಪ್ಪಲ್ಲ. ಇಲ್ಲಿ ನಂಬರ್ 1 ಅಕ್ಯೂಸ್ಡ್ ವಿಜಯ್. ಯಾಕೆ ಅಂದರೆ ಆತ ಕೇಂದ್ರ ಬಿಂದು, ಅಂದರೆ ಆತ ಒಂದು ಆ ಪರ್ಟಿಕ್ಯುಲರ್ ಪಾರ್ಟಿಯ ಆರ್ಗನೈಸೇಷನ್ ಮುಖ್ಯಸ್ಥ. ಆತ ಏನು ಗಮನಿಸಬೇಕಾಗಿತ್ತು ಅಂದರೆ, ಇಷ್ಟು ಜನ ಸೇರ್ತಿದ್ದೀವಿ ನಾವು, ಫಸ್ಟು ನಮ್ಗೆ ಸರ್ಕಾರ ಸರಿಯಾಗಿ ರಕ್ಷಣೆ ಕೊಟ್ಟಿದೆಯಾ, ಪ್ರಿಕಾಷನರಿ ಮೆಥಡ್ಸ್ ತೊಗೊಂಡಿದ್ದಾರಾ, ಏನು ಆಂಬುಲೆನ್ಸು, ನೀರು, ಮೆಡಿಕೇಷನ್ನು, ಫುಡ್. ಸರ್, ಫುಡ್ಡು ಬೇಕಲ್ವ ಸರ್? ನಮ್ಮ ಮಾರ್ಗದ ಸರ್ ಹೇಳ್ತಾ ಇದ್ರು, ಬೆಳಗ್ಗೆ 7 ಗಂಟೆಯಿಂದ ಸಂಜೆವರೆಗೂ ಹಸ್ಕೊಂಡು ಯಾರಿರ್ತಾರೆ? ಇದೆಲ್ಲ ನೋಡಿ ಸರ್, ಇದೆಲ್ಲ ಒಂದು ಪ್ರಿಕಾಷನ್ಸ್ ತೊಗೊಬೇಕಾಗಿದ್ದು ವಿಜಯ್ ಮತ್ತು ಆತನ ಪಕ್ಷ. ಅದೇನೋ ಪಕ್ಷದ ಹೆಸರು ನನಗೆ ಗೊತ್ತಿಲ್ಲ, ಸರಿಯಾಗಿ ಹೇಳಕ್ ಬರಲ್ಲ. TVK ಪಕ್ಷದ ಒಂದು ಏನು ಕರ್ತವ್ಯ ಹಾಗೂ ಜವಾಬ್ದಾರಿ ಸರ್ ನಮ್ಮಲ್ಲಿ. ಆಮೇಲೆ ಜಿಲ್ಲಾಡಳಿತ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಅಲ್ಲಿ ಸರ್, ನೋಡಿ ಸರ್, ಚೆನ್ನೈಯಲ್ಲಿ ಕುಂತಿರೋರು ಪೊಲೀಸ್ ಮುಖ್ಯಸ್ಥರು ಹೋಗಿ ಅಲ್ಲಿ TVK ಪಾರ್ಟಿಗೆ ಪರ್ಮಿಷನ್ ಕೊಡಲ್ಲ. ಆ ಜಿಲ್ಲಾಡಳಿತ ಇದೆಯಲ್ಲ, ಆ ಜಿಲ್ಲಾಡಳಿತ DC ಆಗ್ಬೋದು ಅಥವಾ ಪೊಲೀಸ್ ಮುಖ್ಯಸ್ಥರಾಗ್ಬೋದು, ಕ್ರಮ ಜರುಗಿಸ್ಬೇಕಾಗಿತ್ತು. ಎಷ್ಟು ಜನ ಸೇರ್ತಾರೆ? 1 ಲಕ್ಷ ಜನ ಸೇರ್ತಾರ, 5 ಲಕ್ಷ? ನನ್ನ ಪ್ರಕಾರ ಅಲ್ಲಿರೋದು ನೋಡು ಸರ್, 1000 ಲೆಕ್ಕದಲ್ಲಿಲ್ಲ, ಅಲ್ಲಿ ಲಕ್ಷಗಟ್ಟಲೆ ಇದೆ. ಖಂಡಿತ. ಈ ಒಂದು ನಿಯಂತ್ರಣ ಮಾಡಬೇಕಾದ ಕರ್ತವ್ಯ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಆರ್ಗನೈಸರ್ಸು. ಈಗ ನಮ್ಮಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕೆಲವು ಗೈಡ್ಲೈನ್ಸ್ ಇದ್ದಾವೆ. ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ, ಕೇಂದ್ರ ಸರ್ಕಾರನೇ ಅದನ್ನು ಎಲ್ಲ ರಾಜ್ಯಗಳಿಗೂ ಮಾಡಿದೆ. ಕೆಲವು ಸಹ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟೋದುಂಟು. ಸರ್, ನಮ್ಮಲ್ಲಿ ಲಂಚ ಹೊಡೆಯೋಕ್ಕೆ, ಪಬ್ಲಿಸಿಟಿ ತಗೊಳ್ಳೋಕ್ಕೆ, ದುಡ್ಡು ಮಾಡೋಕ್ಕೆ ಯಾರೂ ನ್ಯಾಯಾಲಯ ಮೆಟ್ಲೆತ್ತಲ್ಲ. ಸಮಸ್ಯೆ ಆದಾಗ ಹತ್ತಾರೆ. ಆವಾಗ ಕೋರ್ಟು ಸಮಾಜಕ್ಕೆ ಹಿತದೃಷ್ಟಿ, ನೋಡಿ ಸರ್, ಸಮಾಜದ ಹಿತದೃಷ್ಟಿಯಿಂದ ಸಮಾಜದ ಪ್ರಾಣಹಾನಿ ಹಾಗೂ ತಪ್ಪಿಸ್ಲಿಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕೆಲವು ಸಲ ಗೈಡ್ಲೈನ್ಸ್ ಹೊರಟಿದೆ. ಏನು ಗೈಡ್ಲೈನ್ಸ್ ಹೊರಟಿದೆ ಅಂದರೆ, ಇಂಥ ಒಂದು ಅಚಾತುರ್ಯಗಳಾದಾಗ ಆರ್ಗನೈಸರ್ಸು ಮತ್ತು ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಹೊಣೆಯಾಗಿ ಅಲ್ಲಿ ಅವರು ಶಿಕ್ಷೆನೂ ಅನುಭವಿಸ್ಬೇಕು. ಆಮೇಲೆ ಶಿಕ್ಷೆ ಆಗಿಲ್ಲ ಆದರೆ ಶಿಕ್ಷೆ ಅನುಭವಿಸಿ ಅಂತ ಹೇಳುತ್ತೆ. ಆ ಶಿಕ್ಷೆ ಅನುಭವಿಸಿ ಅಂತ ಹೇಳಿ ಅದನ್ನ ಕೋರ್ಟಲ್ಲಿ ಅವ್ರ ಮೇಲೆ, ನಮ್ಮಲ್ಲಿ ಅವಾಗ 304A ಅಂತ ಕೇಸ್ ಹಾಕ್ತಿದ್ರು. ಅಂದರೆ ನೆಗ್ಲಿಜೆನ್ಸ್ ಇಂದ ಸತ್ತಿದೆ. ಸರ್, ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಿಲ್ಡಿಂಗ್ ಕಟ್ತಾ ಇರ್ತೀರ, ನೀವು ಒಂದು ಬಿಲ್ಡಿಂಗ್ ಕಟ್ಟಿಸ್ತಾ ಇರ್ತೀರ, ಅಲ್ಲಿ ಮೆಷಿನರಿ ಫೇಲ್ಯೂರಿಂದ ಅಲ್ಲೊಂದು 50 ಜನ, ಒಂದು 20 ಜನ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಮೆಷಿನರಿ ಫೇಲ್ಯೂರ್ ಆಗಿ 10 ಜನ ಸತ್ತಾಗ ಯಾರು ಲಯಬಿಲಿಟಿ? ಬಿಲ್ಡಿಂಗ್ ಮಾಲೀಕ ಲಯಬಿಲಿಟಿ. ಮತ್ತೆ ಅಲ್ಲಿ ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ ಇರ್ತಾನಲ್ಲ, ಅವ್ರ ಲಯಬಿಲಿಟಿ. ಅದೇ ರೀತಿಯಾಗಿ ನಮ್ಮಲ್ಲಿ ಲಯಬಿಲಿಟಿ ಗೋಸ್ ಟು ವಿಜಯ್ ಅಂಡ್ ಪಾರ್ಟಿ. ಸೆಕೆಂಡ್, ಗೌರ್ಮೆಂಟ್, ತಮಿಳುನಾಡು ಗೌರ್ಮೆಂಟ್. ಕರ್ತವ್ಯ ಲೋಪ ಇದು ಸರ್, ಇದು ಕರ್ತವ್ಯ ಲೋಪ ಇದು. ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ಸರಿಯಾಗಿ ಸಾರ್ವಜನಿಕ ನೋಡಿ ಸರ್, ಇವತ್ತು ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಮಾನ್ಯ ಹೈಕೋರ್ಟ್ಗಳು ಎಲ್ಲ ಇಂಥ ಪ್ರಕರಣಗಳು ಸೋಮೋಟ ತಗೊಳ್ಳಲ್ಲ ಸರ್. ಇಲ್ಲಿ 1000 ಜನ, ಲಕ್ಷಾಂತರ ಜನ ಸೇರಿದ್ದಾರೆ. ನಮ್ಮಲ್ಲಿ ಜನಕಲ್ಯಾಣ, ಪ್ರಜಾಪ್ರಭುತ್ವ, ಜನಗಳಿಗೋಸ್ಕರ, ಜನಗಳಿಂದ ಅಂತ ಹೇಳ್ತಾರೆ. ನಮ್ಮ ಸರ್ಕಾರಗಳ ಮೇಲೆ ಯಾವುದೇ ರೀತಿ ಸುಪ್ರೀಂ ಕೋರ್ಟ್ ಇದುವರೆಗೂ ಇಂಥ ಒಂದು ದೊಡ್ಡ ಅನಾಹುತ ಆಗಿದೆ, ಇದಕ್ಕೆ ಸುಪ್ರೀಂ ಕೋರ್ಟ್ ಸ್ವಇಚ್ಛೆಯಿಂದ ಒಂದು ಆದೇಶ ಹೊರಡಿಸಬಹುದಾಗಿತ್ತು, ಒಂದು ಕೇಸ್ ದಾಖಲು ಮಾಡಬಹುದಾಗಿತ್ತು. ಆದರೆ ಯಾಕೆ ಮಾಡಲ್ಲ ಅಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯಿಂದ ಬಿದ್ದಿದ್ದಾರೆ. ನೋಡಿ ಸರ್, ಹಂಗೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈಕೋರ್ಟ್ ರಕ್ಷಣೆ ಕೊಡ್ತವ್ರಿಗೆ. ಅದ್ಯಾರ ಬಡವ ಮಾಡಿದ್ರೆ ಬಡವ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸಿ ಅಂತಾರೆ. ಅದೇ ಸಾಹುಕಾರ ಮಾಡ್ರಿ. ಈಗ ಬೈರ್ತಿಯವನು ಯಾರು BJP MLA, ಅವನ ಹೆಸರೇನು ಸರ್? ಅದೇ ಬೈರತಿ ಬಸವರಾಜನ ಬಲವಂತದ ಅರೆಸ್ಟ್ ಮಾಡಿಬಿಡುತ್ತೆ ಸರ್. ಕಾನೂನಲ್ಲಿ ಬಲವಂತ ಅರೆಸ್ಟ್ ಬೇರೆ, ಅರೆಸ್ಟ್ ಬೇರೆನಾ? ಅಲ್ಲಿಗೆ ದುಡ್ಡಿದ್ರೆ ಹೆಸರೇ ಒಂಥರ ಕಾನೂನು ಜಾರಿ ಕೊಡ್ತದೆ. ಸಪೋಸ್ ಏನು ಇಲ್ಲ ಅಂದ್ರೆ ನೇರವಾಗಿ ಕಾನೂನು ಜಾರಿ ಕೊಡ್ತದೆ. ನೋಡಿ, ಬೈರತಿ ಬಸವರಾಜ್ ಬಲವಂತ ಅರೆಸ್ಟ್ ಮಾಡಬೇಡಿ ಅಂತ ಒಬ್ಬ ಜಡ್ಜ್ ಹೇಳ್ತಾರೆ. ಇನ್ನೊಬ್ರು
ನೋಡಿ ಅವ್ರ ಮೇಲೆ ಬಲವಂತ ಕ್ರಮ ಜರುಗಿಸ್ಬೇಡಿ, ಅವ್ರು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ. ಅದೇ ಪ್ರಕರಣದ ಯಾರು ಬಡವರಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ 14 days ನ್ಯಾಯಾಂಗ ಕಸ್ಟಡಿ ಕೊಡ್ತಾರೆ. ಈಗ ಸರ್ಕಾರಕ್ಕೆ ದಮ್ಮಿದ ತಾಕತ್ತಿದ್ರೆ, ನಾನು ಹೇಳೋ ತಮಿಳುನಾಡು ಸರ್ಕಾರಕ್ಕಾಗಲಿ ಅಥವಾ ಕೇಂದ್ರ ಸರ್ಕಾರ ದಮ್ಮಿ ತಾಕತ್ತಿದ್ರೆ, ಅವ್ರಿಗೆ ಎಲೆಕ್ಷನ್ ಬರ್ತಾ ಇದೆ ಎಲ್ಲಿ ಚೆನ್ನೈನಲ್ಲಿ, ತಮಿಳುನಾಡಲ್ಲಿ ಎಲ್ಲ ಸುಮ್ಮನಿದ್ದಾರೆ. ಬೆಳಗ್ಗೆ ನಾನು ನ್ಯೂಸ್ ನೋಡ್ತಾ ಇದ್ದೆ ಸರ್, ನನಗೆ ಬೇಜಾರಾಯಿತು. ಅವನು ಯಾರು ಅವನು ಮುಖ್ಯಮಂತ್ರಿ ಅವನಾದ್ರು ಸ್ಟಾಲಿನ್, ನಾನು ಆ ವಿಚಾರದಲ್ಲಿ ಮಾತಾಡಲ್ಲ ಅಂತ ಹೇಳ್ತಾರೆ. ಏನ್ ಸರ್ ಅರ್ಥ ಅದು? ಅಟ್ಲೀಸ್ಟ್ ಕೋರ್ಟ್ಗಳಾದ್ರು ನೋಡಿ, ಚೆನ್ನೈ ಮೆಡ್ರಾಸ್ ಹೈಕೋರ್ಟ್ ಆದ್ರೂ ಏನಾದ್ರು ಒಂದು ಕೇಸ್ ರಿಜಿಸ್ಟರ್ ಮಾಡಿ ಈ ಒಂದು ದುರಂತನ CBI ಕೊಡಿ. ಇಲ್ಲ ಯಾಕೆ ಯಾರ ವೈಫಲ್ಯ ಸರ್, ಈಗ ಅವ್ರು ಹೇಳ್ತಾ ಇದ್ರು CBI ಕೊಟ್ರು COD ಕೊಟ್ರು ಮಗ ವಾಪಸ್ ಬರಲ್ಲ. ಆದ್ರೆ ಒಂದ್ ಒಳ್ಳೇದಾಗುತ್ತೆ, ಹೆಂಗ್ ಗೊತ್ತಾ, ಮುಂದೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೋಡಪ್ಪ ಇಷ್ಟು ದೊಡ್ಡ ಕಥೆ ಆಗುತ್ತೆ, ನಾವು ಎಷ್ಟು ಮಟ್ಟಿಗೆ ಎಚ್ಚರಿಕೆ ಇರಬೇಕು, ನೀರ್ ಇರ್ಬೇಕಾ, ಮಾತ್ರೆ ಇರ್ಬೇಕಾ, ಆಕ್ಸಿಜನ್ ಸರ್, ಆಕ್ಸಿಜನ್ ಇಲ್ಲ ಸರ್. ಈಗ ಅಲ್ಲಿ ಏನ್ ಹೇಳ್ತಾರೆ, ಆಂಬುಲೆನ್ಸ್ ನಿಲ್ಸ್ಕೊಂಡ್ ಮಾಡಿ ಅಂತ ಹೇಳ್ತಾರೆ. ತಾವು ಕರ್ನಾಟಕ ಕೇಸ್ ನೋಡಿದ್ರಿ, ಅಲ್ಲಿ ಏನೂ ಇಲ್ಲ. ಅಲ್ಲಿ ಆತ ವಿಜಯ್ 7 ಗಂಟೆಗೆ ಬಂದವನು ಸಂಜೆ. ಅವ್ರಿಗೆ ಸ್ವಲ್ಪನಾದ್ರೂ ಜನಗಳ ಬಗ್ಗೆ ಒಂಚೂರು ಕಿಂಚಿತ್ತು ಅರಿವಿದ್ರೆ, ಅವನು ಎಷ್ಟೇ ಫೇಮಸ್ ನಟ ಇರ್ಬೋದು ಸರ್, ನಮ್ಮಲ್ಲಿ ಫೇಮಸ್ ನಟಗಳು ಏನಾಗಿದೆ ಗೊತ್ತಿತ್ತು, ತಮ್ಗೆ ಗೊತ್ತಿದೆ. ಫೇಮಸ್ ನಟಗಳು ಏನಾಗಿದೆ ಗೊತ್ತಿತ್ತು ತಮ್ಗೆ, ಅದು ಹೆಸರಳಕ್ಕೆ ಹೋಗಲ್ಲ. ಆದ್ರೆ ವಿಜಯ್ ಅಂತ ಒಂದು ಪ್ರಖ್ಯಾತ ನಟರು ಅಲ್ಲಿ ಬರ್ತಕ್ಕಂಥ ಅಭಿಮಾನಿಗಳಲ್ಲ, ಅಲ್ಲಿ ಸೇರ್ತಕ್ಕಂಥ ಜನಗಳ ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ, ತಮಿಳುನಾಡು ಸರ್ಕಾರ ಕೇಳಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಅದಕ್ಕೆ ಇವೆಲ್ಲ ವೈಫಲ್ಯ ಬಂದಿರೋದು. ಫಸ್ಟ್ ಆಫ್ ಆಲ್ ಜನಗಳದ್ದು ವೈಫಲ್ಯ. ಇಲ್ಲಿ ಜನಗಳು ಉಚ್ಚೆದ್ದು ಹೋಗ್ತಾರೆ, ಅದನ್ನ ಹೇಳಕ್ ತಡೆಯಕ್ ಬರಲ್ಲ, ನಮ್ಮಲ್ಲಿ ತಡೆಯಕ್ ಬರಲ್ಲ. ಆದ್ರೆ ಸರ್ಕಾರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ ಶಿಸ್ತು ಪಾಲನೆ ಮಾಡಬೇಕು. ಆ ಡಿಸಾಸ್ಟರ್ ಆಗೋ ಟೈಮಲ್ಲಿ ಲಯಬಿಲಿಟಿ ಮಾಡಿ ಅವರಿಂದ ಕೋಟಿಗಟ್ಟಲೆ ಹಣ ವಸೂಲು ಮಾಡಬೇಕು ಮತ್ತು ಅವ್ರ ಆಸ್ತಿ ಮುಟ್ಕೊಳಕೋಬೇಕು. ಅವಾಗ ಆಸ್ತಿ ಮುಟ್ಕೊಳಕೊಂಡ್ರೆ ಮಾತ್ರ ಮುಂದಿನ ರಾಜಕಾರಣಿ ಯಾವತ್ತು ಸಭೆ ಕರಿಬೇಕಾದ್ರೆ ಚರ್ಚೆ ಮಾಡ್ತಾರೆ.